ಜಕ್ಕರೆಯನು ಬರೆದಂಥ ಪ್ರವದನೆ ಗ್ರಂಥ. ಜಕ್ಕರೆಯನು ಬರೆದಂಥ ಪ್ರವದನೆ ಗ್ರಂಥ 10ನೇ ಅಧ್ಯಾಯ, ಅದರ 1, 2, 3 ವಾಕ್ಯಗಳನ್ನು ಬುಕ್ ಆಫ್ ಸಕರಿಯ ಚಾಪ್ಟರ್ 10 10ನೇ ಅಧ್ಯಾಯ ಅದರ 1, 2, 3 ವಾಕ್ಯಗಳನ್ನು ಇವತ್ತಿನ ಚಿಂತೆಗಾಗಿ ಆರಿಸ್ಕೊಂಡಿರುವಂಥ ಭಾಗ ಓದೋಣ. ಮಳೆಯಾಗುವಂತೆ ಹಿಂಗಾರಿನಲ್ಲಿ ಯೆಹೋವನನ್ನು ಬೇಡಿಕೊಳ್ಳ್ರಿ. ಯೆಹೋವನೇ ಮಿಂಚುಗಳನ್ನು ಉಂಟು ಮಾಡುತ್ತಾನೆ. ಮನುಷ್ಯರಿಗೆ ಸಮೃದ್ಧಿಯಾದ ಮಳೆಯನ್ನು ದಯಪಾಲಿಸುತ್ತಾನೆ. ಎಲ್ಲರಿಗೂ ಹೊಲದ ಪೈರನ್ನು ಅನುಗ್ರಹಿಸುತ್ತಾನೆ. 2ನೇ ವಾಕ್ಯ, ವಿಗ್ರಹಗಳು ನುಡಿಯುವುದು ಜೊಳ್ಳು, ಕಣಿಯವರು ಕಾಣುವುದು ಸುಳ್ಳು, ತಿಳಿಸುವ ಕನಸುಗಳು ಕಲ್ಪಿತ, ಹೇಳುವ ಸಮಾಧಾನ ವ್ಯರ್ಥ. ಆದುದರಿಂದ ನನ್ನ ಜನರು ದಿಕ್ಕಾಪಾಲಾಗಿದ್ದಾರೆ, ಕುರುಬನಿಲ್ಲದ ಕಾರಣ ಬಾಧೆಗೆ ಒಳಗಾಗಿದ್ದಾರೆ. 3ನೇ ವಾಕ್ಯ, ನನ್ನ ಕೋಪವು ಕುರುಬರ ಮೇಲೆ ದಗದಗಿಸುತ್ತದೆ. ನಾನು ಓತಗಳನ್ನು ದಂಡಿಸುವೆನು. ಸೇನಾಧೀಶನಾದ ಯೆಹೋವನು ತನ್ನ ಮಂದೆಯಾದ ಯಹೂದ ವಂಶವನ್ನು ಪರಂಬರಿಸಿ ಘನವಾದ ಯುದ್ಧಾಶ್ವಗಳನ್ನಾಗಿ ಮಾಡಿಕೊಳ್ಳುವೆನು. ಆಮೆನ್. ಇವತ್ತಿನ ಸಂದೇಶದ ಪೀಠಿಕೆ ಹಿಂಗಾರು ಮಳೆಯನ್ನು ಬಿಚ್ಚು ಬಿಡು. ಹಿಂಗಾರು ಮಳೆಯನ್ನು ಬಿಚ್ಚು ಬಿಡು. ಅನ್ಲಾಕಿಂಗ್ ದ ಲೇಟರ್ ರೈನ್. ಅನ್ಲಾಕಿಂಗ್ ದ ಲೇಟರ್ ರೈನ್. ಇದೊಂದು ಪ್ರವದನೀಯ ಶಬ್ದ. ಇದೊಂದು ಪ್ರವದನೀಯ ಶಬ್ದ. ನಾನು 1-2 ಕಾರ್ಯಗಳನ್ನು ಆರಂಭದಲ್ಲಿ ತಿಳಿಸ್ತೀನಿ. ಅನಂತರ ವಾಕ್ಯದ ಆ ಮರ್ಮಗಳನ್ನು ನಿಮ್ಮ ಮುಂದೆ ಬಿಚ್ಚಿಡಲಿಕ್ಕೆ ಇಷ್ಟಪಡ್ತೇನೆ. ಪ್ರೊಫೆಟಿಕಲ್ ಕಾಲ್, ಇದೊಂದು ಪ್ರವದನೆಯ ಕರೆಯಾಗಿದೆ. ದೇವರು ಹೇಳ್ತಾನೆ, ಗಾಡ್ ಇಸ್ ಸೇಯಿಂಗ್ ದಿಸ್ ಈಸ್ ದ ಟೈಮ್ ಆಫ್ ರೈನ್ ಬಟ್ ಯು ಮಸ್ಟ್ ಆಸ್ಕ್. ಇದು ಮಳೆಯ ಕಾಲವಾಗಿದೆ, ಅದರಿಂದ ನೀವು ದೇವರಲ್ಲಿ ಕೇಳಿಕೊಳ್ಳಬೇಕು. ಗಾಡ್ ಈಸ್ ದ ಪ್ರೊವೈಡರ್. ಗಾಡ್ ಇಸ್ ಟೇಕ್ ಕೇರ್ ಆಫ್ ಹಿಸ್ ಪೀಪಲ್. ತನ್ನ ಜನರನ್ನು ಕಾಪಾಡುವವನು, ತನ್ನ ಜನರಿಗೆ ಬೇಕಾದದನ್ನು ಒದಗಿಸುವವನು ನಮ್ಮ ದೇವರಾಗಿದ್ದಾನೆ. ಆದರೆ ಪ್ರಾರ್ಥನೆ ಮಾಡಬೇಕಾದ ಕರ್ತವ್ಯ, ಕೇಳಬೇಕಾದ ಕರ್ತವ್ಯ ಪ್ರತಿಯೊಂದು ದೇವರ ಮಕ್ಕಳಿಗೆ ಉಂಟು ಎಂಬುದನ್ನು ಮರೆಯಬಾರದು. ಇಂಗ್ಲಿಷ್ ಭಾಷೆಯಲ್ಲಿ ಹೀಗೆ ಕೊಟ್ಟಿದ್ದಾರೆ, ಆಸ್ಕ್ ದ ಲಾರ್ಡ್ ಫಾರ್ ರೈನ್ ಇನ್ ದ ಟೈಮ್ ಆಫ್ ದ ಲೇಟರ್ ರೈನ್. ಬರಲಿಕ್ಕಿರುವಂಥ ಮುಂಗಾರು ಮಳೆ ಅಲ್ಲ ಹೇಳ್ತಾ ಇರೋದು. 2 ಕಾರ್ಯಗಳನ್ನು ಅರ್ಥ ಮಾಡ್ಕೊಳ್ರಿ. ಮುಂಗಾರು ಮಳೆ ಬಂದ ಮೇಲೆ ಪೈರುಗಳನ್ನು ನಾಟಿ ಮಾಡೋ ಸಮಯ ಅದು. ಆದರೆ ಹಿಂಗಾರು ಮಳೆ ಫಸಲನ್ನು ಕೊಯ್ಯೋದಕ್ಕೆ ಮುಂಚೆ ಬರುವಂಥ ಮಳೆ. ಹಿಂಗಾರು ಮಳೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಿಂದ ಈ ದಿವಸಗಳಲ್ಲಿ ದೇವರ ಬಳಿಯಲ್ಲಿ ಕೇಳಿಕೊಳ್ಳ್ರಿ ಅಂತ ದೇವರ ವಾಕ್ಯ ಹೇಳುತ್ತೆ. ಯೆರೆಮೀಯನ ಪ್ರವದನೆ ಪುಸ್ತಕ 10ನೇ ಅಧ್ಯಾಯದ 13ನೇ ವಚನ. ಯೆರೆಮೀಯನ ಪುಸ್ತಕ 51:16, ಕೀರ್ತನೆಗಳು 135:7. ಈ ಎಲ್ಲ ವಾಕ್ಯಗಳು ಹೀಗೆ ಹೇಳುತ್ತದೆ, ಆತನ ಗರ್ಜನೆಗೆ ಆಕಾಶದಲ್ಲಿ ನೀರು
ಮೊರೋ ಎನ್ನುತ್ತದೆ. ಆತನು ಭೂಮಿಯ ಕಟ್ಟ ಕಡೆಯಿಂದ ಮೋಡಗಳನ್ನು ಏರ ಮಾಡ್ತಾನೆ, ಮಳೆಗೋಸ್ಕರ ಮಿಂಚನ್ನು ಹೊಳೆಯ ಮಾಡ್ತಾನೆ, ತನ್ನ ಭಂಡಾರದಿಂದ ಗಾಳಿಯನ್ನು ಬೀಸ ಮಾಡುತ್ತಾನೆ. ದೇವರು ತನ್ನ ಮಾತಿನಲ್ಲಿ ಅಲ್ಲಿ ಕೊಟ್ಟಿರುವಂಥ ಪದ ಆತನ ಗರ್ಜನೆಗೆ. ದೇವರು ಒಂದು ಸಾರಿ ಗರ್ಜಿಸಿದ್ರೆ ಆಕಾಶದಲ್ಲಿ ನೀರು ಮೊರೋ ಎನ್ನುತ್ತದೆ. ಭೂಮಿಯಿಂದ ಹಾವಿ ಮೇಲಕ್ಕೆ ಹೋಗಿ, ಹಬೆಗಳು ಮೇಲಕ್ಕೆ ಹೋಗಿ ಮೋಡವಾಗುವಂಥದ್ದಾಗಿದೆ. ಅದಕ್ಕೆ ಹೇಳ್ತಾರೆ, ಭೂಮಿಯ ಕಟ್ಟ ಕಡೆಯಿಂದ ಮೋಡಗಳನ್ನು ಏರ ಮಾಡ್ತಾನೆ, ಮಳೆಗೋಸ್ಕರ ಮಿಂಚನ್ನ ಹೊಳೆಯ ಮಾಡ್ತಾನೆ, ತನ್ನ ಭಂಡಾರದಿಂದ ಗಾಳಿಯನ್ನು ಬೀಸು ಮಾಡ್ತಾನೆ. ಆಮೇಲೆ ತನ್ನ ಭಂಡಾರದಿಂದ ಗಾಳಿಯನ್ನು ಕಳಿಸ್ತಾನೆ. ಅದಕ್ಕೆ ನಾನು ಹೇಳಿದೆ, ಅವ ಗಾಡ್ ಈಸ್ ಎ ಗಾಡ್ ಅ ಪ್ರೊವೈಡರ್. ಅವನು ಒದಗಿಸುವ ದೇವರಾಗಿದ್ದಾನೆ. ಆಮೋಸನ ಪುಸ್ತಕ 4ನೇ ಅಧ್ಯಾಯದ 7ನೇ ವಾಕ್ಯ ಹೀಗೆ ಹೇಳುತ್ತದೆ, ಸುಗ್ಗಿಗೆ 3 ತಿಂಗಳು ಕಳೆಯಬೇಕಾದಾಗಲೂ ನಿಮಗೆ ಮಳೆಯನ್ನು ತಡೆದೆನು. ಅಂದರೆ ಮಳೆ ಸುರಿಸೋದಕ್ಕೂ ದೇವರು ರೆಡಿ ಇದ್ದಾನೆ, ತಡೆ ಹಿಡಿಯೋದಕ್ಕೂ ರೆಡಿ ಇದ್ದಾನೆ. ಒಂದು ಊರಿನ ಮೇಲೆ ಮಳೆಯಾಗುವಂತೆಯೂ ಇನ್ನೊಂದು ಊರಿನ ಮೇಲೆ ಮಳೆಯಾಗದಂತೆಯೂ ಮಾಡಿದೆನು. ಒಬ್ಬನ ಹೊಲದಲ್ಲಿ ಮಳೆಯಾಯಿತು, ಮಳೆಯಾಗದ ಹೊಲವು ಬಾಡಿ ಹೋಯಿತು. ಲಿಸನ್ ಟು ಮೀ. ಒಂದು ಕಡೆ ಮಳೆ ಬರೋದಕ್ಕೆ ಸಿದ್ಧತೆ ದೇವರು ಮಾಡ್ತಾನೆ. ಜಕರ್ಯ ಪ್ರವಾದಿ ಪ್ರವಾದನೆ ಶಬ್ದದಿಂದ ಕೂಗಿ ಹೇಳ್ತಾನೆ, ನೀವು ಮಳೆಗಾಗಿ, ಹಿಂಗಾರು ಮಳೆಗಾಗಿ ಪ್ರಾರ್ಥನೆ ಮಾಡ್ರಿ. ಮತ್ತೊಂದು ಕಡೆ ನಾವು ಓದಿದಂಥ ವಾಕ್ಯದಲ್ಲಿ ಕಂಡೆವು, ದೇವರು ಗರ್ಜಿಸಿದ್ರೆ ಮೋಡಗಳು ರೆಡಿ ಆಗುತ್ತೆ, ಗಾಳಿ ಸಿದ್ಧ ಮಾಡ್ತಾನೆ, ಮಿಂಚುಗಳನ್ನು ಅವನು ಹೊಳೆಯುವಂತೆ ಮಾಡ್ತಾನೆ. ಗಾಡ್ ಕ್ಯಾನ್ ಡೂ ಎನಿಥಿಂಗ್ ಫಾರ್ ಎನಿಬಡಿ. ಯಾರಿಗೆ ಬೇಕಾದರೂ ಏನು ಬೇಕಾದರೂ ನನ್ನ ದೇವರು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಮಳೆಯನ್ನು ತಡೆಯೋದಕ್ಕೂ ಸಾಮರ್ಥ್ಯ ಇದೆ, ಮಳೆಯನ್ನು ಕೊಡೋದಕ್ಕೂ ಸಾಮರ್ಥ್ಯ ಇದೆ. ಆಶೀರ್ವಾದ ಕೊಡೋದಕ್ಕೂ ದೇವರು ರೆಡಿ ಇದ್ದಾನೆ, ಅದೇ ಆಶೀರ್ವಾದವನ್ನು ತಡೆ ಹಿಡಿಯೋದಕ್ಕೂ ದೇವರು ರೆಡಿ ಇದ್ದಾನೆ. ಒಂದು ನಾವು ಗಮನಿಸಿದ್ವಿ, ಒಂದು ಊರಿನಲ್ಲಿ ಮಳೆಯಾಗುವಂತೆ. ನಾವು ಬಳ್ಳಾರಿಯಲ್ಲಿದ್ದಾಗ ಇಲ್ಲಿ ಬ್ಯಾಂಗ್ಳೂರಲ್ಲಿ ಮಳೆ ಆಯಿತು ಅಂತೆ. ನಾವು ಬಳ್ಳಾರಿಯಲ್ಲಿ ನೋಡಿದ್ರೆ 38-39 ಡಿಗ್ರಿ ಸೆಲ್ಸಿಯಸ್. ಅಲ್ಲಿ ಮಳೆನ ನನ್ನ ಹೆಂಡತಿ ಹೇಳಿದ್ದು, ಅಲ್ಲಿ ಮಳೆ ಇಲ್ವಾ? ಹೇಳಿದೆ, ಮಳೆನ ಇಲ್ಲಿ ರಾತ್ರಿ 10 ಗಂಟೆಗೆ ಜನ ಕುಂತಿರೋರೆಲ್ಲ ಬೀಸ್ಕೊಂಡು ಕೂತಿದ್ದಾರೆ, ಪ್ರಸಂಗ ಕೇಳೋರೆಲ್ಲ ಬೀಸ್ಕೊಂಡು ಕೂತಿದ್ದಾರೆ ಓಪನ್ ಏರಲ್ಲಿ. ನಾವು ಕೂಟ ಎಲ್ಲ ಮುಗಿಸ್ಕೊಂಡು 11:45 ನಮ್ಮ ಮನೆಗೆ ಹೋಟೆಲ್ ರೂಮ್ಗೆ ಹೋಗ್ತಾ ಇರುವಾಗ ಎಷ್ಟು ಟೆಂಪ್ರೇಚರ್ ಇದೆ ಅಂತ ಚೆಕ್ ಮಾಡಿದ್ರೆ 37 ಡಿಗ್ರಿ ಇದೆ. ಆಮೇಲೆ ಅಲ್ಲಿ ಅಷ್ಟು ಬಿಸಿ, ಇಲ್ಲಿ ಭಯಂಕರವಾದ ಮಳೆ ಅಂತೆ. ಒಂದು ಊರಲ್ಲಿ ಮಳೆ, ಇನ್ನೊಂದು ಊರಲ್ಲಿ ಬಿಸಿಲು. ಒಬ್ಬನ ಹೊಲದಲ್ಲಿ ಮಳೆ, ಇನ್ನೊಬ್ಬನ ಹೊಲ ಮಳೆ ಇಲ್ಲದೆ ಬಾಡಿ ಹೋಗ್ತಾ ಇದೆ. ಒಂದು ಕುಟುಂಬವನ್ನು ದೇವರು ಆಶೀರ್ವಾದ ಮಾಡೋದಕ್ಕೆ ತೀರ್ಮಾನ ಮಾಡದೆ ಆ ಕುಟುಂಬದ ಮೇಲೆ ಮಳೆಯನ್ನು ಸುರಿಸ್ತಾನೆ. ನಂಬುವರು ಮಾತ್ರ ಆಮೇಲೆ ಹೇಳ್ರಿ. ನನ್ನ ಪ್ರಸಂಗಕ್ಕೆ ಬರೋದಕ್ಕೆ ಮುಂಚೆ ಇದರ ಹಿನ್ನೆಲೆ, ಇದರ ಪೀಠಿಕೆಗಳನ್ನು, ಕಾರ್ಯವನ್ನು ಚೆನ್ನಾಗಿ ಸ್ವಲ್ಪ ಅರ್ಥ ಮಾಡಿಕೊಡ್ರಿ. ಹಗ್ಗಾಯನು ಬರೆದ ಪ್ರವಾದನೆ ಗ್ರಂಥ 2:9,
The glory of this later temple shall be greater than the former, says the Lord of hosts. ಈ ಆಲಯದ ಮುಂದಿನ ವೈಭವವು ಇಂದಿನ ವೈಭವಕ್ಕಿಂತ ವಿಶೇಷವಾಗಿರುವುದು. ಆಮೆನ್. ಅಂದರೆ ಈಗಿರುವ ಅವಸ್ಥೆಗಿಂತ ಮುಂದೆ ದೊಡ್ಡ ಕಾರ್ಯಗಳನ್ನು ದೇವರು ಮಾಡಲಿಕ್ಕೆ ಹೋಗ್ತಾನೆ. ನಾನು ಪ್ರಾರ್ಥನೆ ಮಾಡುವಾಗ ಅವಾಗ ದೇವರು ಕೊಡೋ ಆಲೋಚನೆಗಳನ್ನು ಸ್ಕ್ರಿಬ್ಲಿಂಗ್ ಪ್ಯಾಡಲ್ಲಿ ಬರಿತಾ ಇರ್ತೀನಿ. While praying, God will speak to me, God will give the word to me. ಆ ವಾಕ್ಯ ಕೊಡುವಾಗ ಅಲ್ಲಲ್ಲಿ ಗುರುತಾಗ್ತಾ ಬರ್ತೀನಿ. ನಾನು ಬೆಳಿಗ್ಗೆ ಎದ್ದು ಅದನ್ನು ಆರ್ಡ್ರಿಗೆ ಹಾಕೋದು, ರಾತ್ರಿ ಎಲ್ಲ ಅದನ್ನು ಬರಿತೀನಿ, ಶಬ್ದಗಳನ್ನು ಬರಿತೀನಿ. ಅದರಲ್ಲಿ ನನಗೆ ಭಾಳ ಇಷ್ಟ ಆಗಿದ್ದು ಆಮೋಸನ ಪುಸ್ತಕದಲ್ಲಿ 3ನೇ ಅಧ್ಯಾಯದ 7 ಮತ್ತು 8ನೇ ವಚನವನ್ನು ಗಮನಿಸಿದಾಗ, ಕರ್ತನಾದ ಯೆಹೋವನು ತನ್ನ ಸೇವಕರಾದ ಪ್ರವಾದಿಗಳಿಗೆ ತನ್ನ ರಹಸ್ಯವನ್ನು ತಿಳಿಸದೆ ಏನು ಮಾಡನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಿಂಹವು ಗರ್ಜಿಸಿದೆ, ಭಯಪಡದವರು ಯಾರು? ಕರ್ತನಾದ ಯೆಹೋವನು ನುಡಿದಿದ್ದಾನೆ, ಆ ನುಡಿಯನ್ನು ಸಾರದಿರುವವರು ಯಾರು? ಪ್ರವಾದಿಗಳಿಗೆ ಮರೆಯಾಗಿರುವುದು ಯಾವುದೂ ಇಲ್ಲ. ದೇವರು ತನ್ನ ಪ್ರವಾದಿಗಳ ಬಳಿಯಲ್ಲಿ ರಹಸ್ಯಗಳನ್ನು, ಬರಲಿಕ್ಕಿರುವ ಕಾರ್ಯಗಳನ್ನು ಮುಂತಿಳಿಸುವಂತನಾಗಿದ್ದಾನೆ. ಈ ವಾಕ್ಯದ ಮೂಲಕ ನನಗೆ ಗೊತ್ತಾಗಿದ್ದು ಒಂದು, ಎಲ್ಲೋ ದೇವರು ಹಿಂಗಾರು ಮಳೆಗಾಗಿ ಪ್ರಾರ್ಥನೆ ಮಾಡ್ರಿ ಅಂತ ಹೇಳೋದಕ್ಕೆ ಕಾರಣ, ಈ ಸಭೆ ರೆಡಿ ಆಗಲಿ, ಈ ಶಬ್ದವನ್ನು ಕೇಳ್ತಾ ಇರುವ ಪ್ರತಿಯೊಂದು ವ್ಯಕ್ತಿಗಳು ರೆಡಿ ಆಗಲಿ. ಇಷ್ಟು ಕಾಲ ನಾಟಿ ಮಾಡಿದ ಕೆಲಸ, ನೀವು ಕಷ್ಟ ಬಿದ್ದ ಕಾರ್ಯಗಳು, ನೀವು ಹೋರಾಟ ಮಾಡಿದ ಪ್ರಾರ್ಥನೆಗಳು, ನೀವು ಬಿತ್ತಿದ ಬೀಜಗಳು, ಇದರ ಫಲ ಕೊಯ್ಯೋ ಸಮಯ ಬರ್ತಾ ಇದೆ. ಅದಕ್ಕೆ ಹಿಂಗಾರಿನ ಮಳೆಗಾಗಿ ಪ್ರಾರ್ಥನೆ ಮಾಡ್ರಿ, ಕೇಳ್ಕೊಳ್ರಿ. ಹಲ್ಲೆಲೂಯಾ. ದಿಸ್ ಮಂತ್ ವಿಲ್ ಬಿ ಎ ಸೀಸನ್ ಆಫ್ ಪ್ರೇಯರ್. ಈ ತಿಂಗಳು ಪ್ರಾರ್ಥನೆಗಾಗಿ ನಾವು ಹೆಚ್ಚಾಗಿ ಸಮಯವನ್ನು ತೆಗೆದುಕೊಳ್ಳುವಂಥ ತಿಂಗಳು. ನೀವು ಕುಂತಾಗ, ನಿಂತಾಗ, ನಡೆಯುವಾಗ, ನೀವು ಕೆಲಸ ಮಾಡುವಾಗ, ಎಲ್ಲಿದ್ದರೂ ಸರಿ ನಿಮ್ಮ ಹೃದಯ ದೇವರೊಟ್ಟಿಗೆ ಕನೆಕ್ಟೆಡ್ ಆಗಿರ್ರಿ, ದೇವರೊಟ್ಟಿಗೆ ಬೆಸದಿರ್ರಿ. ಕೆಲವೊಂದು ಹಿಂಗಾರು ಮಳೆಗಾಗಿ ನೀವು ಪ್ರಾರ್ಥನೆ ಮಾಡ್ರಿ. ಓಡಿದ್ರಿ, ಕಷ್ಟ ಬಿದ್ರಿ, ಆದರೆ ಫಲ ಕೈಗೆ ಇನ್ನೂ ಬರಲಿಲ್ಲ, ಇನ್ನೂ ಫಲ ಕಾಣ್ತಾ ಇಲ್ಲ. ಕೆಲ ಕುಟುಂಬಗಳಿಗೆ ಬಿಡುಗಡೆ ಆಗಬೇಕಾಗಿದೆ, ಕೆಲ ವ್ಯಕ್ತಿಗಳಿಗೆ ಬಿಡುಗಡೆ ಆಗಬೇಕಾಗಿದೆ, ಸಭೆಗಳಿಗೆ ಬಿಡುಗಡೆ ಆಗಬೇಕಾಗಿದೆ. ಕೆಲವರು ಬಿಡುಗಡೆಯನ್ನ ಪದ ಕೇಳಿ ಕೇಳಿ ಬಿಟ್ಬಿಟ್ರು, ಇನ್ನು ಬಿಡುಗಡೆ ಇಲ್ಲ ಬಿಡು ಅನ್ನೋ ರೀತಿಯಲ್ಲಿ ಹೆಂಗೋ ಜೀವನ ಸಾಗಿಸ್ಕೊಂಡು ತಳ್ಕೊಂಡು ಹೋಗ್ತಾ ಇದ್ದೀರಾ. ಇಲ್ಲ, ದೇವರು ಹೇಳ್ತಾನೆ, don't settle for little prayers in a season of big possibilities. Don't settle for little prayers in a season of big possibilities. ಅಂದರೆ ದೊಡ್ಡ ಸಾಧ್ಯತೆಗಳು ಇರುವ ಕಾಲದಲ್ಲಿ ಸಣ್ಣ ಪ್ರಾರ್ಥನೆಗಳಿಗೆ ನೀವು ತೃಪ್ತರಾಗಬೇಡ್ರಿ. ನಿಮ್ಗೆ ಅರ್ಥ ಆಗಲಿಲ್ಲ ಅಲ್ಲ? ದೊಡ್ಡ ಸಾಧ್ಯತೆಗಳು ಇರುವ ಸೀಸನ್ ಅಂದರೆ ಅಪಾಯಿಂಟೆಡ್ ಟೈಮ್. ಆ ಕಾಲಕ್ಕೆ ನೀವು ಸೇರುವಾಗ, ನಿಯಮಿತ ಕಾಲಕ್ಕೆ ನೀವು ಪ್ರವೇಶ ಮಾಡುವ ದೊಡ್ಡ ಸಾಧ್ಯತೆಗಳಿರುವ ಕಾಲದಲ್ಲಿ ನೀವುಗಳು ಸಣ್ಣ ಪ್ರಾರ್ಥನೆಗಳಲ್ಲಿ ತೃಪ್ತಿ ಪಡಬೇಡ್ರಿ. ಕೇಳೋದಾದರೆ ದೊಡ್ಡದನ್ನು ಕೇಳ್ರಿ, ಬಿಡದೆ ಕೇಳ್ರಿ. ದೇವರು ದೊಡ್ಡ ಕಾರ್ಯ ನಿಮಗಾಗಿ ಮಾಡಲಿಕ್ಕೆ ಹೋಗ್ತಾನೆ. ನಂಬುವವರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಕಮ್ ಆನ್ somebody shout hallelujah. ಆಮೆನ್, ಆಮೆನ್,
ಅದಕ್ಕೆ ನಾನು ಹೇಳಿದೆ, ದಿಸ್ ಇಸ್ ದ ಟೈಮ್ ಆಫ್ ರೈನ್, ಬಟ್ ಯು ಮಸ್ಟ್ ಆಸ್ಕ್. ಇದು ಮಳೆಯ ಕಾಲ. ಏನು ಪಾಸ್ಟ್ರೆ, ಬೇಸಿಗೆ ಕಾಲದಲ್ಲಿ ಮಳೆ ಕಾಲ ಅಂತ ಹೇಳ್ತಾ ಇದ್ದೀರಾ? ಯೇಸು ಸ್ವಾಮಿ ಹೇಳಿದ್ರು, ಸುಗ್ಗಿಗೆ ಇನ್ನ 3 ತಿಂಗಳಿದೆ ಅಂತ ನೀವು ಹೇಳ್ತೀರಾ. ನಿಮ್ಮ ಕಣ್ಣುಗಳನ್ನು ಮೇಲೆ ಕೆತ್ತಿ ನೋಡ್ರಿ, ಬೆಳೆಗಳು ಬಹಳವಾಗಿದೆ, ಫಸಲಿಗೆ ಬಂದಿದೆ, ಕುಯ್ಯೋದಕ್ಕೆ ರೆಡಿ ಆಗಿದೆ. ಇವತ್ತು ಎಷ್ಟು ಜನ ಹೇಳ್ತೀರಾ ಹಲ್ಲೆಲೂಯ? ನನ್ನ ಜೀವನದಲ್ಲಿ ಆತ್ಮಿಕವಾದ ಅಂತರಿಕ್ಷದಲ್ಲಿ ದೇವರು ಕೆಲ ಕಾರ್ಯಗಳನ್ನು ಮಾಡುತ್ತಾ ಇರುವ ತಿಂಗಳಾಗಿರೋದ್ರಿಂದ ನಾನು ಘಂಟಾಘೋಷವಾಗಿ ಹೇಳ್ತಾ ಇದ್ದೇನೆ, ನೀವು ಫಸಲುಗಳನ್ನು ಕುಯ್ಯುವ ಕಮಾನ ಅಂದರೆ ಫಲಗಳನ್ನು ಅನುಭವಿಸುವ ಕಾಲ, ನಿಮ್ಮ ಕೈ ಕೆಲಸದ ಸಫಲತೆಯನ್ನು ಕಾಣುವ ಕಾಲ, ನೀವು ಮಾಡಿದ ಪ್ರಾರ್ಥನೆಗೆ ಉತ್ತರ ದೊರಕುವ ಕಾಲ, ನೀವು ಮಾಡಿದ ಹೋರಾಟಕ್ಕೆ ಜಯ ದೊರಕುವ ಕಾಲ. ಆದ್ದರಿಂದ ನಿಮಗೆ ಸಾಧ್ಯತೆ ಇರುವ ಈ ಕಾಲದಲ್ಲಿ ಸಣ್ಣ ಪ್ರಾರ್ಥನೆಯಲ್ಲಿ ತೃಪ್ತರಾಗಬೇಡ್ರಿ. ಹೋರಾಟದ ಪ್ರಾರ್ಥನೆಯೊಂದಿಗೆ, ನಿರಂತರವಾದ ಪ್ರಾರ್ಥನೆಯೊಂದಿಗೆ ಜಯಿಸ್ರಿ. ಹಿಂಗಾರು ಮಳೆಗಾಗಿ ಪ್ರಾರ್ಥನೆ ಮಾಡ್ರಿ. ಹಲ್ಲೆಲೂಯ, ಹಲ್ಲೆಲೂಯ, ಆಮೆನ್, ಆಮೆನ್. ಈ ಜಕ್ಕರೆಯನ ಪುಸ್ತಕದ ನಾನು ಸ್ವಲ್ಪ ಗಮನಿಸಿದ್ರೆ, ಈ 10ನೇ ಅಧ್ಯಾಯದಲ್ಲಿ ಒಂದು ಪ್ರವದನೆಯ ಕರೆ. ಮಳೆಗಾಗಿ, ಹಿಂಗಾರು ಮಳೆಗಾಗಿ ಯಾಕೆ ಪ್ರಾರ್ಥನೆ ಮಾಡಬೇಕು? ಯಾಕೆ ಪ್ರಾರ್ಥನೆ ಮಾಡಬೇಕು? ವೆನ್ ಹೆವೆನ್ ಈಸ್ ರೆಡಿ ಟು ಸೆಂಡ್ ರೈನ್, ಗಾಡ್ ಲುಕ್ಸ್ ಫಾರ್ ಪೀಪಲ್ ರೆಡಿ ಟು ಆಸ್ಕ್ ಅಂತೆ. ಪರಲೋಕದಲ್ಲಿ ಮಳೆ ಕಳಿಸೋದಕ್ಕೆ ರೆಡಿ ಇರೋದಾದ್ರೆ, ಮಳೆಗಾಗಿ ಕೇಳುವವರು ಯಾರಾದರೂ ಇದ್ದಾರ ಅಂತ ದೇವರು ನೋಡ್ತಾ ಇದ್ದಾನೆ. ಆ ವ್ಯಕ್ತಿ ನೀನಾಗಿರು, ಆ ಕುಟುಂಬ ನಿನ್ನದಾಗಿರ್ರಿ. ಹಲ್ಲೆಲೂಯ. ಸ್ವಲ್ಪ ಚರಿತ್ರ ಭಾಗದ ಕಡೆಗೆ ಬರ್ತೀನಿ. ಇವರು ಇಸ್ರಾಯೇಲ್ ಜನರು ಬಾಬೆಲ್ ದೇಶದಲ್ಲಿ ದಾಸತ್ವದಲ್ಲಿ ಇದ್ದಂಥ ಕಾಲಗಳು 70 ವರ್ಷಗಳ ಕಾಲಘಟ್ಟ. ಆ ಕಾಲಘಟ್ಟಗಳಲ್ಲಿ ಅನೇಕ ಅಭಿಷಕ್ತರುಗಳನ್ನು ದೇವರು ಎಬ್ಬಿಸಿದನು. ಅಗ್ಗಾಯನು, ಎಜ್ರನು, ನೆಹಮ್ಯನು, ಜಕ್ಕರಿಯನು, ಹೀಗೆ ಅನೇಕರನ್ನ ದೇವರು ಎಬ್ಬಿಸಿದನು. ಜಕ್ಕರಿಯನು ಇಸ್ರಾಯೇಲ್ ಜನರು ಬಾಬೆಲ್ನ ದಾಸತ್ವದಿಂದ ಬಿಡುಗಡೆ ಹೊಂದಿ ಹಿಂತಿರುಗಿ ಬಂದು ತಮ್ಮ ದೇಶದಲ್ಲಿ ನೆಲೆ ಊರುವ ಕಾಲಘಟ್ಟ ಇದು. ಇವರಿಗೆ ದ ನೇಷನ್ ವಾಸ್ ಫಿಸಿಕಲಿ ಬ್ಯಾಕ್. ಇವರ ದೇಶ ನಿಮಗೆ ಗೊತ್ತಿದೆ, ಅದ್ರ ಚರಿತ್ರೆ ಭಾಗ ನಾನು ಮತ್ತೆ ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ. ದೇವಾಲಯವನ್ನು ಇವರು ದೇವಾಲಯದ ಭಂಡಾರದಲ್ಲಿದ್ದಂಥ ಸಾಮಗ್ರಿಗಳನ್ನು ಕತ್ಕೊಂಡೋದು. ನೆಬೂಕದ್ನೆಚ್ಚರ್ ಎಂಬ ಅರಸನ ಕಾಲದಲ್ಲಿ ನಡೆದಂಥ ಘಟನೆಗಳು. ಇವರ ಪೌಳಿ ಗೋಡೆಗಳನ್ನು ಒಡೆದಾಕಿದ್ರು, ಇವರನ್ನು ಸೆರೆ ಹಿಡ್ಕೊಂಡೋದ್ರು. ಇವರಲ್ಲಿರುವಂಥ ಜಾಣರು, ಉತ್ತಮವಾದಂಥ ಬುದ್ಧಿವಂತರಾಗಿರುವಂಥ 120 ಯೌವನಸ್ಥರು ಹಿಡ್ಕೊಂಡು ಉಳಿದವ್ರನ್ನೆಲ್ಲ ದಾಸತ್ವಕ್ಕೆ ಎಳ್ಕೊಂಡು ಹೋದರು. ಇವರ ಸಿಚುವೇಶನ್ ಫಿಸಿಕಲಿ ಈಗ ವಾಪಸ್ ಬಂದಿದ್ದಾರೆ. 70 ವರ್ಷಗಳ ನಂತರ ಮತ್ತೆ ಅವರಿಗೆ ದೇವರು ವಾಗ್ದಾನ ಮಾಡಿರುವ ದೇಶಕ್ಕೆ ಹಿಂತಿರುಗಿ ಬರ್ತಿದ್ದಾರೆ. ಅದು ಎಲ್ಲ ರೀತಿಯಲ್ಲಿ ಹಿಂದುಳಿದಿರುವಂಥದ್ದಾಗಿದೆ. ಇದನ್ನು ಕಂಡಾಗಲೇ ಕೆಲವರ ಒಳಗಡೆ ಅಯ್ಯೋ ನಾವು ಅಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಅಟ್ಲೀಸ್ಟ್ ಅಲ್ಲೇ ಚೆನ್ನಾಗಿರ್ಬೋದಾಗಿತ್ತು. ಸಮ್ಟೈಮ್ಸ್ ಕೆಲವರು ಇದ್ದೇ ಇರ್ತಾರೆ ಆ ರೀತಿ ಮಾತನಾಡೋರು. ಇಲ್ಲಿ ಒಂದು ಕಡೆ ಆಲಯವನ್ನು ಪುನಃಸ್ಥಾಪನೆ ಮಾಡುವ ಕೆಲಸಕ್ಕೆ ಕೈ ಹಾಕಿದ್ದಾರೆ.
ಕೆಲಸ ಏನೋ ಆರಂಭವಾಯಿತು, ಆದರೆ ಇವರು ಆತ್ಮಿಕವಾಗಿ ವೀಕ್ ಆಗಿದ್ರು. ದ ನೇಷನ್ ವಾಸ್ ಫಿಸಿಕಲಿ ಬ್ಯಾಕ್ ಬಟ್ ಸ್ಪಿರಿಚುವಲಿ ವೀಕ್ ಅಂತೆ. ಆತ್ಮಿಕವಾಗಿಯೂ ಇವರು ಬಹಳ ವೀಕ್ ಆಗಿದ್ದರು. ಕಾರಣ ಅನ್ಯ ದೇಶದಲ್ಲಿ ಇದ್ದವರು. ಇವರಿಗೆ ದೇವರ ಆಲಯ ಇಲ್ಲ, ದೇವಾರಾಧನೆ ಇಲ್ಲ, ಆರಾಧನೆಯ ಸ್ವಾತಂತ್ರ್ಯ ಇರಲಿಲ್ಲ. ಅದರಿಂದ ಇವರು ಆತ್ಮಿಕವಾಗಿ ಬಳಲಿ ಹೋಗಿದ್ರು. ಪುನಃ ದೇವರು ನೆಹಮ್ಯನಂತ ವ್ಯಕ್ತಿಗಳನ್ನು ಎಬ್ಬಿಸಿದನು. ಎಸ್ರಾ ಅಂತ ಯಾಜಕರನ್ನ ಎಬ್ಬಿಸಿದನು. ಪ್ರಾರ್ಥನೆ ಮಾಡುವವರು ಪ್ರವಾದಿಗಳಾದ ಗಾಯನನ್ನು ಎಬ್ಬಿಸಿದ್ರು, ಜಕರ್ಯನನ್ನು ಎಬ್ಬಿಸಿದ್ರು. ಇವರೆಲ್ಲರೂ ಸೇರಿ ಆಲಯವನ್ನು ಕಟ್ಟೋದಕ್ಕೆ ಬರುವಾಗ ನಿರಾಶೆಗೆ ಒಳಗಾಗಿರುವ ಜನ ಯಾವಾಗಲೂ ನಿರಾಶೆಯ ಮಾತುಗಳನ್ನು ಹಾಡಿ ದುಃಖಪಡಿಸ್ತಾ ಇರುವಂಥ ಸಂದರ್ಭ. ಎಕನಾಮಿಕಲಿ, ಹಣಕಾಸಿನಲ್ಲಿ, ಆರ್ಥಿಕತೆಯಲ್ಲಿ ಬಹಳ ಹಿಂದುಳಿದಿದ್ದಾರೆ. ವ್ಯವಸಾಯ ಮಾಡಂಗಿಲ್ಲ. ಸ್ವಲ್ಪ ಗಮನ ಇಟ್ಟು ಕೇಳ್ರಿ. ಐಗುಪ್ತ ದೇಶದಲ್ಲಾದರೆ ನೈಲ್ ನದಿ ಇದೆ. ಇಸ್ರಾಯೇಲ್ ದೇಶದಲ್ಲಿ ಇವರಿಗೆ ನದಿ ಇಲ್ಲ. ಇವರಿಗೆ ಎಕ್ಸ್ಪೆಕ್ಟೇಷನ್ ಓನ್ಲಿ ಮಳೆಯಿಂದನೇ. ಮಳೆ ಬರಬೇಕು. ಅದು ಮುಂಗಾರು ಹಿಂಗಾರು ಮಳೆ ಕರೆಕ್ಟ್ ಟೈಮಿಗೆ ಬಂದ್ರೇ ಇವರಿಗೆ ಬೆಳೆ ಆಗೋದು. ಇವರ ಆರ್ಥಿಕತೆ ಬೆಳೆದು ಬರೋದಕ್ಕೆ ಎಲ್ಲದಕ್ಕೂ ಬಹಳ ಇಂಪಾರ್ಟೆಂಟ್ ಮಳೆಯಾಗಿರುವಂಥದ್ದಾಗಿದೆ. ಎಜ್ರನ ಪುಸ್ತಕದಲ್ಲಿ 5 ಮತ್ತು 6ನೇ ಅಧ್ಯಾಯವನ್ನು ಗಮನಿಸಿದ್ರೆ ದೇವಾಲಯವನ್ನು ರೀಬಿಲ್ಡ್ ಮಾಡೋದನ್ನು ನಾವು ಕಾಣ್ತೀವಿ. ಆದರೆ ಹಗ್ಗಾಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯಕ್ಕೆ ಬಂದಾಗ ಅದರ 6ನೇ ವಾಕ್ಯಕ್ಕೆ ನಾವು ನೋಡಿದಾಗ ಎಷ್ಟು ಪ್ರಯತ್ನ ಮಾಡಿದ್ರು ಪ್ರಯತ್ನದ ಹೊರತಾಗಿಯೂ ಇವರಲ್ಲಿ ಕೊರತೆಗಳಿದೆ. ಹಗ್ಗಾಯ 1:6 ಹೇಳುತ್ತೆ, ನೀವು ಬಿತ್ತಿದ ಬೀಜವು ಬಹಳ, ತಂದ ಫಲವು ಸ್ವಲ್ಪ. ತಿಂತಿರಿ ತೃಪ್ತಿ ಆಗದು, ಕುಡಿತಿರಿ ಆನಂದವಾಗೋದು, ಒದಿತಿರಿ ಬೆಚ್ಚಗಾಗೋದು. ಸಂಬಳಗಾರನು ಸಂಬಳ ಹಾಕುವ ಚೀಲವು ತೂತಿನದು. ಪರಿಸ್ಥಿತಿ ಹಾಗಾಗಿದೆ. ಇದು ಬೇರೆ ಯಾರು ಮಾಡ್ತಾ ಇಲ್ಲ, ದೇವರೇ ಮಾಡ್ತಾ ಇರೋದು. ನೀವು ಯೋರ್ದಾನ್ಗೆ ಹೋಗಿ ಮರಗಳನ್ನು ಕಡ್ಕೊಂಬಂದು ದೇವಾಲಯವನ್ನು ಕಟ್ರಿ ಅಂತ ಹೇಳಿದ್ರು. ಆದರೆ ಕೆಲವರು ಗುಣಗುಡ್ತಾ ಇದ್ರು. ನೀವು ಭಾಳ ಏನನ್ನ ಎಕ್ಸ್ಪೆಕ್ಟ್ ಮಾಡಿದ್ರಿ. ದೇವರು ಹೇಳಿದನು, ಅಂಟಿಲ್ ಯು ಆಸ್ಕ್ ಫಾರ್ ರೈನ್. ನೀವು ಮಳೆಗಾಗಿ ಪ್ರಾರ್ಥನೆ ಮಾಡದೆ ನಿಮ್ಮ ಸ್ವ ಇಚ್ಛೆಯಿಂದ, ಅಂದರೆ ನಾನು ನಿಮಗೆ ಹೇಳ್ತೇನೆ, ಇವರು ಭಾಳವಾಗಿ ದೇವರಿಂದ ದೂರವಾಗಿ ಸ್ವಂತ ಸಾಮರ್ಥ್ಯದಲ್ಲೂ ಆಲ್ಟರ್ನೇಟಿವ್ ಬೇರೆ ಏನಾದರೂ ಇವರ ಕೈಯಲ್ಲಿ ಏನೆಲ್ಲ ಮಾಡೋಕ್ಕೆ ದೇವರು ಹೇಳ್ತಾರೆ, ನೀನು ತಿಪ್ಪರ್ಲಾಗ ಹೊಡಿತೀಯ. ಕೆಲವರಿಗೆ ಲಾಗ ಅಂದರೆ ಗೊತ್ತಿಲ್ಲ, ಪಲ್ಟಿ ಅಂತ. ತಿಪ್ಪರ್ಲಾಗ ಅಂದರೆ ಕಂಟಿನ್ಯೂಸ್ ಆಗಿ ಹೊಡೆಯೋದು. ಸರ್ಕಸಲ್ಲಿ ಹೊಡಿತಾರೆ ನೋಡ್ರಿ, ಸೋತ್ರ. ಆಮೇಲೆ ನೀನು ಎಷ್ಟೇ ಓಡು, ಎಷ್ಟೇ ಕಷ್ಟ ಬೀಳು, ಎಂಡ್ ಆಫ್ ದ ಡೇ ನೀನು ಒದ್ಕೋತೀಯ, ನಿನಗೆ ಬೆಚ್ಚಗಾಗಲ್ಲ. ತಿಂತೀಯ, ತೃಪ್ತಿ ಆಗಲ್ಲ. ಕುಡಿತೀಯ, ನಿನಗೆ ನೆಮ್ಮದಿ ಆಗಲ್ಲ. ನಿನ್ನ ಜೀವನ ಪೂರ್ತಿ ಬೇಸರಿಕೆಯಿಂದ ತುಂಬಿರುತ್ತದೆ. ಕಾರಣ ಏನು ಗೊತ್ತಾ? ನನ್ನ ಆಲಯವು ಶೂನ್ಯವಾಗಿರುವಾಗ ನೀವು ನಿಮ್ಮ ಸ್ವಂತ ಮನೆಗೋಸ್ಕರ ಓಡ್ತಿರುವುದು ಸರಿನಾ? ಅದಕ್ಕೆ ದೇವರು ಹೇಳ್ತಾನೆ, ನೀವು ಅಧಿಕವಾಗಿ ಬಿತ್ತುತ್ತೀರ, ಆದರೆ ಕುಯ್ತೀರ, ಫಲ ಸ್ವಲ್ಪನೇ ಬರುತ್ತೆ. ಯಾಕೆ ಗೊತ್ತಾ?
ಗೊತ್ತಾ? ದೇವರು ಹೇಳ್ತಾನೆ, ನಾನು ಅದರ ಮೇಲೆ ಉಸಿರು ಬಿಡ್ತೇನೆ, ಉಸಿರ್ತೇನೆ, ಅದು ಆರಿ ಹೋಗುತ್ತೆ. ಕಾರಣ ನೋಡ್ರಿ, ದೇವರು ಇಲ್ಲದ ನೀನು ಏನೆಲ್ಲ ಸಂಪಾದನೆ ಮಾಡು, ದ ಎಂಡ್ ಆಫ್ ದ ಡೇ ಒಂದು ಡಾಕ್ಟ್ರ್ ತಗೊಂಡೋಗ್ತಾನೆ, ಇಲ್ಲ ವಕೀಲನ್ ತಗೊಂಡೋಗ್ತಾನೆ, ಏನಾದರೂ ನಷ್ಟಗಳಾಗ್ತಾನೆ ಇರುತ್ತೆ. ದೇವರು ಇರೋದಾದರೆ ನೀನು ಸ್ವಲ್ಪ ಬಿತ್ತಿದ್ರು ಸಾಕು, ಅದರಲ್ಲಿ ಹೆಚ್ಚಿನ ಫಲ ನೀನು ಕಾಣುವಂತನಾಗಿರ್ತೀಯ. ಆಮೆನ್, 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 ಹಲ್ಲೆಲೂಯಾ. ಅವರು ಸ್ವಂತ ದೇವರು ಆಶೀರ್ವಾದ ಮಾಡಿದ ಭೂಮಿಯಲ್ಲಿದ್ದಾರೆ. ನಾನು ಮುಂಚೆ ಒಂದು ಸತಿ ಹೀಗೆ ಹೇಳಿದೆ, ರೇನಾಡ್ ಬೊಂಕೆ ಅವರು ಹೇಳಿದಂಥದ್ದು ಮಾತದು. ಅವರ ಹತ್ರ ಕೇಳಿದ್ರು, ಒಬ್ಬರ ಪ್ರಶ್ನೆಗೆ ಅವರು ಉತ್ತರ ಹೇಳ್ತಾ ಇದ್ದಾರೆ. ಸೋಪ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋನು ಸ್ನಾನನೇ ಮಾಡಿದ್ರೆ ಇದ್ದರೆ ಹೆಂಗೆ? ಸೋಪ್ ಫ್ಯಾಕ್ಟ್ರಿಯಲ್ಲೇ ನಾನು ಕೆಲಸ ಮಾಡ್ತಾ ಇದ್ದೀನಿ, ಫುಲ್ ಸೋಪ್ ಡೈಲಿ ನನ್ನ ಕೈಯಲ್ಲಿ ತೊಗೊತಾ ಇದ್ದೀನಿ, ಸ್ನಾನ ಮಾಡಿಲ್ಲಾದ್ರೆ ಏನು ಪ್ರಯೋಜನ? ಆಮೇಲೆ ನೀನು ಸಭೆಗೆ ಬರ್ತೀಯ, ಅಯ್ಯೋ ಅಭಿಷಕ್ತ ಸಭೆ, ಇವತ್ತು ಲೋಕ ಅರಿಯುವಂಥ ರೀತಿಯಲ್ಲಿ ದೇವರು ಸನ್ಮಾನಿಸ್ತಿರುವ ಸಭೆ, ಇದೆಲ್ಲ ಕರೆಕ್ಟ್. ಬಟ್ ನೀನು ಪ್ರಾರ್ಥನೆ ಮಾಡಲಿಲ್ಲ ಅಂದರೆ ಪ್ರಯೋಜನ ಏನು? ನಿನ್ನ ಪಾಪ ತೊಳಿಬೇಕು ಅಂದರೆ ಯೇಸುವಿನ ರಕ್ತ ಅಪ್ಲೈ ಮಾಡಬೇಕು. ನಿನ್ನ ಕೊಳೆ ಹೋಗ್ಬೇಕಾದ್ರೆ ನೀನು ಸೋಪ್ ಹಚ್ಚಲೇಬೇಕು. ಪ್ರೈಸ್ ಗಾಡ್. ನಿನ್ನ ದೈವ ಕೃಪೆಯಲ್ಲಿ ಆಶೀರ್ವಾದವನ್ನು ಹೊಂದಬೇಕಾದ್ರೆ ಪ್ರಾರ್ಥನೆ ಮಾಡಲೇಬೇಕಾಗಿರುತ್ತೆ. ನಂಬೋರು ಮಾತ್ರ ಆಮೇಲೆ ಹೇಳ್ರಿ. ಆಶೀರ್ವದಿಸಲ್ಪಟ್ಟ ಲ್ಯಾಂಡ್, ವಾಗ್ದಾನದ ಭೂಮಿಯಲ್ಲಿದ್ದಾರೆ, ಆದರೆ ವಾಗ್ದಾನದ ಪ್ರಕಾರ ಆಶೀರ್ವಾದ ಇವರು ಕಾಣ್ತಾ ಇಲ್ಲ. They were in the land but not yet in full blessing. ಫುಲ್ ಬ್ಲೆಸ್ಸಿಂಗ್ ಇಲ್ಲ ಅವರಿಗೆ, ನಡೀತಾ ಇದೆ. ನಾನು ಪ್ರಶ್ನೆ ಕೇಳ್ತೇನೆ, ದೇವರು ನಿಮಗೆ ವಾಗ್ದಾನ ಮಾಡಿದ್ದಾನೆ, ಆ ವಾಗ್ದಾನ ಪೂರ್ತಿಯಾಗಿ ಅನುಭವಿಸಕ್ಕಾಗ್ತಾ ಇದೆಯಾ?